ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 472 ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಿಗೆ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಬಹಳಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ನಾನು ಪರಿಪರಿಯಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಕೇಳಿದ್ರು ಸಹ ನನಗೆ ಸರಿಯಾದ ಸಮಾಧಾನಕರವಾದಂಥ ಉತ್ತರ ಇಲ್ಲಿ ತನಕನೂ ಬಂದಿಲ್ಲ. ನಮ್ಮ ಜಿಲ್ಲೆ ಅನೇಕ ಬಾರಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಇದೆಯೋ ಇಲ್ಲ ಎನ್ನುವಂಥ ಪ್ರಶ್ನೆ ನನಗೆ ಕಾಡ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಯಾವುದೇ ಒಂದು ಸಮಸ್ಯೆಯನ್ನು ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ, ಪರಿಹಾರ ಇಲ್ಲ, ಅನುದಾನ ಇಲ್ಲ. ಈ ರೀತಿ ಆದರೆ ನಮ್ಮ ಜಿಲ್ಲೆ ಹೇಗೆ ನಾವು ಮುನ್ನಡೆಸ್ಕೊಂಡು ಹೋಗೋದು ಅನ್ನುವಂಥದ್ದು. ದಯವಿಟ್ಟು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುಮಟಾದಲ್ಲೇ ಆಗಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ನಾನು ಹಲವಾರು ವರ್ಷಗಳಿಂದ ಇಟ್ಟಿದ್ದೇನೆ ಅನ್ನುವಂಥದ್ದು ಹೇಳಿದ್ದೇನೆ. ಮಾನ್ಯ ಸಚಿವರು ಇಲ್ಲಿ ಏನು ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಯಾವುದೇ ಭೂಮಿಯನ್ನು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹಸ್ತಾಂತರವಾಗಿರುವುದಿಲ್ಲ. ಹಸ್ತಾಂತರ ಮಾಡಬೇಕಾದವರು ಯಾರು ಅಧ್ಯಕ್ಷರೇ? ನಾನು ಮಾಡಬೇಕೋ ಸರ್ಕಾರ ಮಾಡಬೇಕೋ? ಸರ್ಕಾರದವರು ಮಾಡಬೇಕು. ಅದಕ್ಕೆ ನಾವು ಭೂಮಿಯನ್ನ ಏಕಲವ್ಯ ವಸತಿ ಶಾಲೆಗೆ ಇಟ್ಟಂತ ಭೂಮಿ ವಾಪಸ್ ತಗೊಂಡಿದ್ದೇವೆ. ಏಕಲವ್ಯ ವಸತಿ ಶಾಲೆ ಬೇರೆ ಕಡೆ ಶಿಫ್ಟ್ ಆಗಿದೆ ಅಧ್ಯಕ್ಷರೇ. ಆ ಭೂಮಿ ಖಾಲಿ ಇರೋದ್ರಿಂದ 3 ವರ್ಷಗಳ ಹಿಂದೆ ಅದನ್ನ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿಸ್ಕೊಂಡು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಅಲ್ಲೇ ಸಮೀಪದಲ್ಲಿ ಅಗ್ರಿಕಲ್ಚರ್ ಜಾಗನೂ ಖಾಲಿ ಬಿದ್ಕೊಂಡಿದೆ. ಯಾರ್ಯಾರೋ ಹೇಳಿ. ಈಗ ನಿಮ್ಮ ಪ್ರಶ್ನೆ ಏನು? ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಅವ್ರ ಉತ್ತರ ಏನಿದೆ ಅಂದ್ರೆ ಲ್ಯಾಂಡ್ ಇವತ್ತು ಶಿಫ್ಟ್ ಇದಾಗ್ಲಿ, ಟ್ರಾನ್ಸ್ಫರ್ ಅವ್ರಿಗೆ ಆಗ್ಲಿಲ್ಲ ಅಂತ ಹೇಳಿ ಅದೇನ್ ಮಾಡ್ಬೇಕು? ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೇಳಿಬಿಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಪ್ರಶ್ನೆ ತಾವು ಗಮನಿಸಬಹುದು. ಅವ್ರೇನು ಕೇಳಿದ್ದಾರೆ, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಕೈಗೊಂಡ ಕ್ರಮಗಳೇನು ಅಂತ ಅವ್ರು ಕೇಳಿದ್ದಾರೆ. ಅದಕ್ಕೆ ಈಗ ಸದ್ಯಕ್ಕೆ ಅವರ ಇನ್ನೊಂದು ಉಪ ಪ್ರಶ್ನೆ ಏನಿದೆ ಅಂದರೆ, ಈ ಆಸ್ಪತ್ರೆ ನಿರ್ಮಾಣ ಅಗತ್ಯವಿರೋ ಭೂಮಿ ಲಭ್ಯವಿದೆಯೇ, ಸದರಿ ಭೂಮಿಯನ್ನು ಈ ಆಸ್ಪತ್ರೆ ನಿರ್ಮಾಣದ ಉದ್ದೇಶಕ್ಕೆ ಹಸ್ತಾಂತರಿಸಲಾಗಿದೆಯೇ ಅಂತೇಳಿ ಲೀಡಿಂಗ್ ಕ್ವಶನ್ ಕೇಳಿದ್ರಿಂದ ನಮಗೆ ಹಸ್ತಾಂತರವಾಗಿರೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಈಗ ಆಗ್ತದೆ ಇಲ್ವಾ ಕುಮಟಾದಲ್ಲಿ ಈಗ ಸದ್ಯಕ್ಕೆ ಅದು ನಮ್ಮ ಸರ್ಕಾರದ ಪ್ರಸ್ತಾವನೆಯಲ್ಲಿ ಇಲ್ಲ ಅಧ್ಯಕ್ಷರೇ. ಆದರೆ ಕಾರವಾರದಲ್ಲಿ ಬೇಡಿಕೆ ಇದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು, ಕಾರವಾರ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆ ಇದೆ. ನಾನು ಮೊನ್ನೆ ಕಾರವಾರ ಹೋಗಿದ್ದೆ. ಅಲ್ಲಿ ಜನಪ್ರತಿನಿಧಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಜನರ ಬೇಡಿಕೆ ಅಂತೂ ಇದೆ. ಯಾಕಂದರೆ ಅದು ಮಂಗಳೂರಿಗೆ ಹೋಗಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ, ಈ ಸೈಡ್ ಇಲ್ಲಾಂದರೆ ಗೋವಾಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಈಗ ಮಾನ್ಯ ಸದಸ್ಯರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಅದನ್ನು ನಮ್ಮ ಇಲಾಖೆಯಿಂದನೂ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಏನಂದರೆ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಎಸ್ಟಾಬ್ಲಿಷ್ ಮಾಡೋದು ಇದು ಸೂಕ್ತ ಇದೆ ಅಂತ ನಮ್ಮ ಇಲಾಖೆ ಅಭಿಪ್ರಾಯನ ನಾವು ಮಾನ್ಯ ಇವರಿಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದ್ದೀವಿ. ಹಾಗಾಗಿ ಅದನ್ನು ನಾವು ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾಗಾಗಿ ಈ ಬಜೆಟಲ್ಲಿ ನೀವು ಅದು ಪ್ರಪೋಸಲ್ ಕೊಟ್ಟಿದ್ದೀವಿ. ಬಟ್ ಅದು ನಾಳೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟು ಡಿಸಿಷನ್ ತಗೊಳ್ತಾರೆ. ಹಾಗಾಗಿ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಕಾರವಾರದಲ್ಲಿ ಯಾಕಂದರೆ ಇನ್ನೊಂದು ಮಾನ್ಯ ಸದಸ್ಯರು ತಪ್ಪಾಗಿ ಭಾವಿಸಬಾರ್ದು. ಯಾಕಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಟ್ಯಾಂಡ್ ಅಲೋನ್ ಆಗಿ ಫಂಕ್ಷನ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ಸಪೋರ್ಟ್ ಬೇರೆ ಆಸ್ಪತ್ರೆಗಳು ಬೇಕಾಗುತ್ತೆ. ನೀವು ಕುಮಟಾದಲ್ಲಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಲ್ಲಿ ತೆಗೆದ್ರೂ ಕೂಡ, ಯಾಕಂದರೆ ನಾವು ಬೇರೆ ಬೇರೆ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದು ಇಸ್ ಎ ಪಾಲಿಸಿ ಆಫ್ ದ ಗೌರ್ಮೆಂಟ್. ಏನಂದರೆ ನಾವು ಮೈಸೂರಲ್ಲಿ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಮಾಡಿದ್ದೀವಿ, ಮತ್ತು ಬೆಳಗಾಂ ಡಿವಿಷನ್ ಹೆಡ್ ಕ್ವಾರ್ಟರ್ಸಲ್ಲೂ ಮಾಡಬೇಕು ಉದ್ದೇಶ. ಯಾಕಂತಂದರೆ ಇವತ್ತು ಸಾಮಾನ್ಯ ಜನರಿಗೆ, ಬಡವರಿಗೆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಬಡವರಿಗೆ, ಇಲ್ಲಾಂದರೆ ಅವರಿಗೆ ಅದು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಬೇರೆ ಬೇರೆ ಕಡೆನೂ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆದರೆ ಈಗ ಸದ್ಯಕ್ಕೆ ಅದು ಸ್ಟ್ಯಾಂಡ್ ಅಲೋನ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಮಾಡಿದರೆ, ಯಾಕಂದರೆ ಅದಕ್ಕೆ ಸ್ಪೆಷಾಲಿಟಿ ಸಪೋರ್ಟು ಬೇಕಾಗ್ತದೆ. ಸ್ಟ್ಯಾಂಡ್ ಅಲೋನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗೋದಿಲ್ಲ. ಆಮೇಲೆ ಡಾಕ್ಟರ್ ಸೂಪರ್ ಸ್ಪೆಷಲಿಸ್ಟು ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಕಾರವಾರದಲ್ಲಿನೇ 2 ಸಾರಿ ಕಾಲ್ ಮಾಡಿದ್ದೀವಿ. ಈಗ ನಾವು 6 ಪೋಸ್ಟ್ ಸ್ಯಾಂಕ್ಷನ್ ಇದೆ, 2 ಜನ ಬಂದಿದ್ದಾರೆ, ಅದರಲ್ಲಿ ಒಬ್ಬರು ಜಾಯ್ನು ಆಗಿಲ್ಲ. ಈ ಪರಿಸ್ಥಿತಿ ಇದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನಾವು ಇದನ್ನು ಕಾರವಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು
ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ, ನನಗೆ ಗೊತ್ತಿದ್ದಂತೆ ಕಳೆದ 3-4 ಸರಿ ಅವರೇ ದಿನಕರ್ ಶೆಟ್ಟರು ಪದೇ ಪದೇ ಹೇಳಿದ್ದಾರೆ, ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಳಕಳಿಯಾಗಿ ಇಲ್ಲಿ ಒತ್ತಾಯ ಆಗ್ತಾ ಇದ್ರು ಕೂಡ ನೀವು ಆರ್ಥಿಕ ಇಲಾಖೆ ಒಪ್ಪಿಲ್ಲ, ಅದಕ್ಕೆ ಇದನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ ಅಂತ ಸಚಿವರು ಉತ್ತರ ಕೊಟ್ರೆ ಆ ಜಿಲ್ಲೆಯ ಜನ ಏನ್ ಮಾಡಬೇಕು? ಅವರು ಮಣಿಪಾಲಿಗೆ ಬರ್ತಾ ಇರುವಂತದ್ದು ಆ ಜಿಲ್ಲೆಯ ಜನ ದೊಡ್ಡ ಸಮಸ್ಯೆ ಇದೆ, ನಿಮ್ಗೆ ಗೊತ್ತಿದೆ. ನೀವು ಲಾಸ್ಟ್ ಟೈಮ್ ಧ್ವನಿ ಎತ್ತಿದ್ರಿ. ಆ ಜಿಲ್ಲೆಯ ಜನ 150 ಕಿಲೋಮೀಟರ್ ಆರೋಗ್ಯಕ್ಕೆ ಬರಬೇಕು, ಸರ್ಕಾರದಕ್ಕೆ ಆದ್ಯತೆ ಪಟ್ಟಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಈಗ ಹೆಸರು ಸರಿಯಾಗಿ ನೋಡಿಲ್ಲ, ನಾವು ಆಗೋದಿಲ್ಲ ಅಂತ ಹೇಳಿಲ್ಲ, ಪರಿಶೀಲನೆಯಲ್ಲಿದೆ ಅಂತ ಹೇಳಿದೀವಿ. ಓಕೆ, ನೀವು ಅರ್ಥ ಮಾಡ್ಕೋಬೇಕು. ಅಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಸರ್, ಒಂದು ಮಾತನ್ನ ನಾನು 94ನೇ ಇಸ್ವಿಯಿಂದ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಇದೇ ಅಸೆಂಬ್ಲಿಲಿ. ಮುಂಚೆ ನಾವೇ ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ಪರಿಹಾರ ಸಿಗ್ತಾ ಇತ್ತು, ಉತ್ತರ ಸಿಗ್ತಾ ಇರಲಿಲ್ಲ, ಪರಿಹಾರ ಸಿಗ್ತಾ ಇತ್ತು. ಇವತ್ತು ಈ ಅಂಬೇಡ್ಕರ್ ರಸ್ತೆನಲ್ಲಿ 2 ಬಿಲ್ಡಿಂಗ್ ಇದೆ, ಒಂದು ಹೈಕೋರ್ಟ್, ಒಂದು ವಿಧಾನಸೌಧ, ಒಂದು. ಅಲ್ಲಿ ತೀರ್ಪು ಸಿಗುತ್ತೆ, ನ್ಯಾಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸದಸ್ಯರಿಗೆ ಬೇಕಾಗಿರೋದು ಪರಿಹಾರ. ಆಸ್ಪತ್ರೆ ಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ, ತಮಗೂ ಕೂಡ ಗೊತ್ತಿದೆ. ಆಸ್ಪತ್ರೆನ ಯಾವಾಗ ಶುರು ಮಾಡ್ತೀವಿ, ಯಾವ ಹಂತದಲ್ಲಿ ಶುರು ಮಾಡ್ತೀವಿ? ನೀವೇ ಹೇಳ್ತೀರಾ ಅಗತ್ಯ ಇದೆ, ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಗೋವಾಗೆ ಹೋಗ್ತಾ ಇದ್ದಾರೆ ಅಂತ. ಆಸ್ಪತ್ರೆನ ಸರ್ಕಾರ ಯಾವಾಗ ಕೊಡೋದಕ್ಕೆ ನಿಶ್ಚಯ ಮಾಡ್ತಾ ಅದಕ್ಕೆ ಉತ್ತರ ಕೊಡಿ. ನಮ್ಗೆ ಉತ್ತರ ಕೊಟ್ಟು ಈಗ ಪ್ರಶ್ನೋತ್ತರ ತಪ್ಪಿಟ್ರೆ ಸಾಕು ಅನ್ನೋದು ಪದ್ಧತಿ, ಮನಸ್ಥಿತಿ ಬೇಡ. ಸೊಲ್ಯೂಷನ್ ಬೇಕು ನಮಗೆ. ಈಗ ಅಧ್ಯಕ್ಷರೇ, ಈಗ ಸೂಪರ್ ಸ್ಪೆಷಾಲಿಟಿ ಕೇರ್ಗೋಸ್ಕರ ಈಗಾಗಲೇ ನಾವು ಒಂದು 450 ಬೆಡ್ಡಿಂದ ಹೊಸ ಆಸ್ಪತ್ರೆ ಕಟ್ಟಿದ್ದೀವಿ. ಅದರಲ್ಲಿನೇ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದರಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಅಂದರೆ ದಿಟ್ಸ್ ಆಲ್ಸೋ ಒನ್ ಆಫ್ ದ ಸೂಪರ್ ಸ್ಪೆಷಾಲಿಟಿ ಇದು ಸರ್ವಿಸಸ್. ಅದ್ರ ಜೊತೆಗೆ 6 ಪೋಸ್ಟನ್ನು ನಾವು ಕಾಲ್ ಮಾಡಿದ್ವಿ, ಜನ ಬಂದಿಲ್ಲ. ಅಲ್ಲಿ ಬಂದರೆ ಆ ಹಂತದಲ್ಲೇ ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ಉದ್ದೇಶ ಇರಲಿಲ್ಲ ಅಂತಂದರೆ ನಾ ಈ ರೀತಿ ಉತ್ತರ ಕೊಡ್ತಾ ಇರಲಿಲ್ಲ. ಇದಕ್ಕೆ ಉದ್ದೇಶ ಇದೆ. ಅದಕ್ಕಾಗಿ ನಾವು ಈಗ ಸದ್ಯಕ್ಕೆ ನಮಗೆ ಹಂತವಾಗಿ ಅದು ಮಾಡಬೇಕಾಗ್ತದೆ. ಕಾರವಾರಕ್ಕೆ ಮಾಡಲಿಕ್ಕೆ ನಾವು ಪಾಸಿಟಿವ್ ಇದ್ದೀವಿ ಅಂತ ಹೇಳಿದ್ದೀನಿ. ಕುಮಟಾಗೆ ಕಷ್ಟ ಆಗ್ಬೋದು, ಯಾಕಂದ್ರೆ ಕುಮಟಾಗೆ ಸ್ಟ್ಯಾಂಡರ್ಡ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದು ತೊಂದರೆ ಆಗ್ಬೋದು. ಬಟ್ ಕಾರವಾರ ಜಿಲ್ಲೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದು ಸರ್ಕಾರ ನಿರಾಕಾರ ಮಾಡಿಲ್ಲ, ಅದನ್ನ ನಾವು ನಿರಾಕರಿಸಿಲ್ಲ. ಅರ್ಥ ಮಾಡ್ಕೊಳ್ಳಿ, ಕಾರವಾರ ಗೋವಾ ತುದಿನಲ್ಲಿರೋದು, ಕುಮಟಾ ಇಡೀ ಜಿಲ್ಲೆಗೆ ಸೆಂಟರ್ ಪ್ಲೇಸ್. ಕ್ಯಾಪಿಟಲ್ ಯಾವುದು? ಕ್ಯಾಪಿಟಲ್ ಇರಲಿ ಸರ್, ಕ್ಯಾಪಿಟಲ್ ಆದ ಕ್ಯಾಪಿಟಲ್ ಅಲ್ಲಿ ಆಗ್ಬೇಕು ಅಂತ ಸನ್ ಪ್ರಕಾಶ್, 1 ಸೆಕೆಂಡ್ ನೋಡಿ. ಕಾರವಾರ ಜಿಲ್ಲೆಗೆ ಆಗಬೇಕಾದದ್ದು ಅಂದ್ರೆ ಆಗಲೇಬೇಕೆ. ನಾನು ಆರೋಗ್ಯ ಸಚಿವನಾಗಿದ್ದೆ, ಅವ್ರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಆವಾಗ ಒಂದು ಮೆಡಿಕಲ್ ಕಾಲೇಜ್ ಕೂಡ ಮತ್ತು ಸರಿಯಾದ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ನಿಮ್ಮ ಕಾರವಾರ ಜಿಲ್ಲೆಯಲ್ಲಿ ಇರಲಿಲ್ಲ. ಆವಾಗ ಅದನ್ನು ಮನಗೊಳಕ್ಕೆ ಎಲ್ಲರೂ ಕೂಡ, ಅದಕ್ಕಾಗಿ ನಾವು ಆಯುಷ್ಮಾನ್ ಸ್ಕೀಮ್ನಲ್ಲಿ ಕರ್ನಾಟಕ ಕಾರವಾರದವ್ರು, ಉತ್ತರ ಕರ್ನಾಟಕದವ್ರು ಏನು ಗೋವಾಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ನಾವು ಫ್ರೀ ದುಡ್ಡು ಕೊಡ್ತಿದ್ದೆವು. ಕಾರವಾರದವ್ರು ಹೋಗಿ ಗೋವಾದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸರ್ಕಾರ ದುಡ್ಡು ಕೊಡ್ತೀವಿ. ಖಾಲಿ BPL ಕಾರ್ಡ್ ತೋರಿಸಿದ್ರೆ ಸಾಕು, ಕರ್ನಾಟಕ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇತ್ತು. ಯಾಕಂತ ಹೇಳಿದ್ರೆ ನಮಗೆ ಸ್ಟೇಟ್ ಇಸ್ ನಾಟ್ ಇಂಪಾರ್ಟೆಂಟ್, ನಮ್ಮ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿಕೊಂಡು. ಅದರ ನಂತರ ಅಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಸೆಕೆಂಡ್ ಬಜೆಟ್ನಲ್ಲಿ ಶಾಂತ್ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ದು ಕೂಡ ಇದಕ್ಕೋಸ್ಕರವೇ. ಅಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು. ಅದು ಮೆಡಿಕಲ್ ಕಾಲೇಜ್ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಬಂತು. ಟ್ರಾಮಾ ಕೇರ್ ಮತ್ತು ಎಮರ್ಜೆನ್ಸಿ ಕೇರ್ ಕೂಡ ಅಗತ್ಯ, ಅಗತ್ಯ ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಈಗ ಅಲ್ಲಿಂದ ಬರೀ ಕಾರವಾರದಿಂದ ಮಂಗಳೂರು, ಉಡುಪಿ ಅಂತಲ್ಲ, ನಿಮ್ಮ ಯಲ್ಲಾಪುರದ, ನಿಮ್ಮ ಹುಬ್ಳಿಯಿಂದ ಸ್ಟಾರ್ಟ್ ಮಾಡೋದಂತ ಎಲ್ಲೂ ಕೂಡ ಇಲ್ಲ ಇದಕ್ಕೆ. ಆದರೆ ಒಂದು ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗಬೇಕಾದ್ರೆ ಒಂದು ಕಟ್ಟಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕೆ ಬೇಕಾಗುವಂಥ ಫೀಡರ್ ಹಾಸ್ಪಿಟಲ್ಸ್ ಬೇಕು, ಬೇರೆ ವ್ಯವಸ್ಥೆ ಬೇಕು. ಅದನ್ನು ನೋಡಿಕೊಂಡು ಎಲ್ಲಿ ಸೂಕ್ತ ಅಂದರೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಹೆಚ್ಚಿನ ಅನುಭವ ಇದೆ ಡಿಪಾರ್ಟ್ಮೆಂಟ್ಗೆ. ನೋಡಿಕೊಂಡು ಈಗ ಕೆಲವರು ಸ್ಕೂಲ್ ಬೇಕಂತ ಕೇಳ್ತಾರೆ, ಕಡೆಗಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇದ್ದಾರಾ, ಇಂಪ್ಲೆನ್ಸ್ ಅಲ್ಲಿ ತಕೊಂಡು ಹೋಗ್ತಾರೆ. 15 ಸ್ಟೂಡೆಂಟ್ಸ್ ಕೂಡ ಇಲ್ಲ. ಎಲ್ಲಿ ಕಾಲೇಜ್ ಬೇಕು ಪಾಪ ಅವನಿಗೆ ಇಂಪ್ಲೆನ್ಸ್ ಇಲ್ಲ, ಅವನಿಗೆ ಎಲ್ಲಿ ಕಾಲೇಜ್ ಇಲ್ಲ. ಹೈಸ್ಕೂಲ್ ಕೊಡಿ ಅಂತೇಳಿ ಗಲಾಟೆ ಮಾಡಿ ನಾನು ತಗೊಂಡಿದ್ದೇನೆ ಅಂತೇಳಿ ಶೋ ಮಾಡ್ಲಿಕ್ಕೆ ತೋರಿಸಿದ್ದಾರೆ. ಸ್ಟೂಡೆಂಟ್ಸ್ ಅದಾಗೋದು ಬೇಡ, ನೀವು ನೋಡಿ ಎಲ್ಲ ವಿಶ್ವಾಸಕ್ಕೆ ಚೆನ್ನಾಗಿ ಕಡೆ ಮಾಡ್ಲಿ. ಒಂದು ಕಡೆ ಈಗಾಗಲೇ ಇದೆಲ್ಲ ಪರಿಶೀಲನೆ ಮಾಡಿನೇ ನಾವು ಕಾರವಾರದಲ್ಲಿ ಕೆಲವೊಂದು ಸರ್ವಿಸಸ್ ಪ್ರಾರಂಭ ಮಾಡತಕ್ಕಂತ ಉದ್ದೇಶ ಇದೆ. ಕಾರವಾರ ಯಾಕಂದ್ರೆ 450 ಬೆಡ್ಡಿನ ಒಂದು ಆಸ್ಪತ್ರೆ ನಾವು ಇನ್ನೊಂದು 2 ತಿಂಗಳಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ, ಅದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. 450 ಬೆಡ್ ಹಾಸ್ಪಿಟಲ್ ಲೋಕಾರ್ಪಣೆ ಕಾರವಾರದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೂಡ ಅಲ್ಲಿ ನಾವು ಪ್ರೊವಿಷನ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ.
ಅದನ್ನು ಮಾಡ್ತೀವಿ. ಕ್ಯಾನ್ಸರ್ ಆಸ್ಪತ್ರೆನಲ್ಲಿ ಕಾರವಾರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಇದೆ, ಮಾಡ್ತೀವಿ. ಅದ್ರ ಜೊತೆ ಬೇರೆ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಈಗ ಪ್ರಾರಂಭ ಮಾಡೋದಕ್ಕೆ 6 ಪೋಸ್ಟ್ ಸ್ಯಾಂಕ್ಷನ್ ಇದೆ. ಅಲ್ಲಿ ಇರೋ ಹಾಸ್ಪಿಟಲ್ ಅಲ್ಲಿ ಯಾವ್ದಾವ್ದು ಪ್ರಾರಂಭ ಮಾಡಕ್ ಸಾಧ್ಯ ಇದೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಾನೆ ಹೇಳ್ತೀನಿ. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಇಷ್ಟೊಂದು ಚರ್ಚೆ ಮಾಡಿ ಮಾತಾಡ್ಲಿಕ್ಕೆ ಬಿಡಿ, ನೀವು ಮಾತಾಡಿ. ಏನು ಮನೆ ಅಧ್ಯಕ್ಷರೇ, ನ್ಯಾಷನಲ್ ಹೈವೇ ಪಾಸ್ ಆಗ್ತದೆ, ಗೊತ್ತಿದೆ ಅಲ್ಲ. ಕುಮಟಾದಿಂದ ಕಾರವಾರಕ್ಕೆ ಹೋಗೋದಿದ್ರೆ 70 ರಿಂದ 75 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಸರಿಯಾದ ಸರ್ವಿಸ್ ಸಿಗದೆ ಇದ್ರೆ ಆ ರೋಗಿ ಅಲ್ಲೇ ಮೇಲೆ ಹೋಗ್ತಾನೆ. ಮಣಿಪಾಲ್ಗೆ ಹೋದ್ರೆ ಸರಿಯಾದ ಸರ್ವಿಸ್ ಆದ್ರೂ ಸಿಗ್ತದೆ, ಕಾರವಾರಕ್ಕೆ ಹೋದ್ರೆ ನಮ್ಗೆ ವ್ಯವಸ್ಥೆ ಇಲ್ಲ ಅಲ್ಲಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ, ಮೀಟಿಂಗ್ ಮಾಡಿ ಫೈನಲ್ ಮಾಡಿ. ಇಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ಕುಮಟಾದಲ್ಲಿ ಆಗ್ಬೇಕು. ಬಹಳ ವರ್ಷಗಳಿಂದ ಬೇಡಿಕೆ ಇದೆ. ಮಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ನಮ್ದು ಒಂದೇ ಒಂದು ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಯ್ತು, ಚರ್ಚೆ ಮಾಡ್ತದೆ. ಯಾಕೆ ಒಂದೇ ಬೇಡಿಕೆಯನ್ನ ನಮ್ಮ ಹತ್ರ ಇವತ್ತು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಗೋಕರ್ಣ ಇದೆ, ಪ್ರವಾಸೋದ್ಯಮದಲ್ಲಿ ಬಹಳಷ್ಟು ಜನ ಪ್ರತಿದಿನ 10 ರಿಂದ 15 ಸಾವಿರ ಯಾತ್ರಿಕರು ಬರ್ತಾರೆ. ಅಲ್ಲಿ ಏನ್ ಫೆಸಿಲಿಟಿ ಕೊಟ್ಟಿದ್ದೀರಾ ಸರ್? ಯಾವ ಫೆಸಿಲಿಟಿ ನನಗೆ ಕ್ಷೇತ್ರ ಕೊಟ್ಟಿದ್ರಿ ಹೇಳಿ? ಯಾವ ಫೆಸಿಲಿಟಿ ಕೊಟ್ಟಿದ್ರಿ? ಪ್ರತಿಯೊಂದರಲ್ಲೂ ತಾರತಮ್ಯ ನಿಮ್ದು, ಪ್ರತಿಯೊಂದರಲ್ಲೂ ತಾರತಮ್ಯ. ಈ ರೀತಿ ಶಾಸಕರು ಹೇಳಿದ್ರೆ ಅದು ದುರಾದೃಷ್ಟಕರ. ಎಲ್ಲ ಶಾಸಕರು ಮಾತು ಮುಗಿತಲ್ಲ, ಯಾವ ಪ್ರಶ್ನೆ ಏನ್ ಮಾತಾಡಿದ್ರೆ ಮಾತಾಡ್ದಂತ ಹೇಳಿದ್ದಾರೆ. ಮಾಡಿ, ಇದು ಇಂಪಾರ್ಟೆಂಟ್ ಇದೆ, ಸೀರಿಯಸ್ ಇದೆ, ಎಲ್ಲ ಗೊತ್ತಾಯ್ತು, ಬೇಕಾಗಿದೆ. ಆಯ್ತು, ಮಕ್ಕಳದು ಹಾಸ್ಪಿಟಲ್ ಓಪನ್ ಆಗಿ ಹಿಂಸದ್ದು ಆಯ್ತು. ಪ್ರಶ್ನೆ ಆಫೀಸಲ್ಲಿ ಮಾತಾಡಿ ಮಾರ ಹೋಗಿ, ಅವ್ರ ಆಫೀಸಲ್ಲಿ ಇದ್ದಾರೆ, ನಿಮ್ಗೆ ಅಲ್ಲಿ ಪುಡ್ಸೋತಿಲ್ಲ ಬರ್ಲಿಕ್ಕೆ, ಅವ್ರಿಗೆ ಆಫೀಸ್ ಹೋಗಿ ಮಾತಾಡ್ಲಿಕ್ಕೆ ಪುಡ್ಸೋತಿಲ್ಲ. ಇಲ್ಲಿ ಅವರು ಮಾತಾಡೋದು ಸಡನ್ ನಿಮ್ಗೆ ನೆನಪಾಗುದು, ನ್ಯೂಟನ್ಗೆ ನೆನಪಾದ ರೀತಿ. ಮಾನ್ಯ ಅಧ್ಯಕ್ಷರೇ, ಒಂದು ಮೀಟಿಂಗ್ ಆದ್ರೂ ಕಂಡಕ್ಟ್ ಮಾಡ್ಲಿ ಮಾನ್ಯ ಸಚಿವರು. ಯಾವಾಗ ಅಂತ ನಮ್ದು ಕ್ಷೇತ್ರಕ್ಕೆ ಬನ್ನಿ ಇವರ ಸಚಿವರೇ. ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ದಿನಕರ್ ಶೆಟ್ಟಿ, ತಾವು ಎಲ್ಲ ಸೀನಿಯರ್ MLA ಇದ್ದೀರಿ. ಎಲ್ಲಾ ಮತಕ್ಷೇತ್ರದಲ್ಲಿ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಮಧ್ಯಸ್ಥಳ ನಮ್ದು ಕುಮಟಾ. ಇನ್ನು ಫಾರ್ ಎಕ್ಸಾಂಪಲ್ 60 ಕಿಲೋಮೀಟರ್, ಸುರ್ಪೂರು ಕಿಲೋಮೀಟರ್. ನಾವು ಬರಕ್ಕಾಗಲ್ಲ, ಸೂಪರ್ ಸ್ಪೆಷಾಲಿಟಿ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗೈತೆ? ನೀವು ಸುಮ್ಮನೆ ಮೀಟಿಂಗ್ ಕರೀ, ಎಲ್ಲಾ ಶಾಸಕರು ಮೀಟಿಂಗ್ ಮಾಡಿ, ಎಲ್ಲ ಶಾಸಕರ ಮೀಟಿಂಗ್ ಕರೆದು ನಾವು ಒಂದು ತೀರ್ಮಾನ. ಸಿದ್ದು ಸವದಿ. ಮಾನ್ಯ ಅಧ್ಯಕ್ಷರೇ, 470ನೇ ಪ್ರಶ್ನೆಯನ್ನ ಮಾನ್ಯ ಇಂಧನ ಸಚಿವರನ್ನ ಕೇಳಬಯಸ್ತೀನಿ.